ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಎಂದಿನಂತೆ ಇವತ್ತು ವಿಶೇಷವಾಗಿರುವಂಥ ದೇವಸ್ಥಾನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಆ ದೇವರ ದರ್ಶನ ಮಾಡ್ಕೊಂಬರೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ದೇವಸ್ಥಾನ HILನಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ರೆಡ್ ಕೋರ್ಟ್ ಅಂತ ಒಂದು ಮಾಲ್ ಇದೆ. ಆ ಮಾಲ್ ಬ್ಯಾಕ್ ಸೈಡ್ ದೇವಸ್ಥಾನ ಬರುತ್ತೆ. ಇದು ಕಂಡುಹಿಡಿಯೋದು ಹೇಗೆ ಅಂದರೆ, ಆ ಮಾಲ್ ಪಕ್ಕದಲ್ಲಿ ಅಂದರೆ ಮಾಲ್ ಬಲಗಡೆ ಒಂದು ಚಿಕ್ಕ ಶಿವಲಿಂಗ ಇದೆ, ಅಂದರೆ 21 ಅಡಿ ಶಿವಲಿಂಗ ಇದೆ. ಆ ಶಿವಲಿಂಗದ ಒಳಗಡೆ ಹೋದರೆ ಮಾತ್ರ ನಿಮಗೆ ಆ ದೇವರ ದರ್ಶನ ಆಗೋದು. ಸ್ನೇಹಿತರೆ, ನಾನು ಯಾಕಪ್ಪ ಮುಂಚೆ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ಈ ದೇವಸ್ಥಾನ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಫಸ್ಟು ಈ ಅಡ್ರೆಸ್ನ ತಿಳ್ಕೊಳ್ಳಿ. ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಶಿವೋಹಂ ಶಿವನ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಶಿವಲಿಂಗನ ನೆನ್ಪಿಟ್ಕೊಳ್ಳಿ. ಆ ಮಾಲ್ ಪಕ್ಕದಲ್ಲಿ ಬರೋ ಶಿವಲಿಂಗ. ಆ ಶಿವಲಿಂಗದ ಒಳಗಡೆ ಹೋದರೆ ನಿಮಗೆ ಎಂಟ್ರಿ ಫೀಸು 250 to 500 ಅಂತ ಇರುತ್ತೆ. ನೀವು ಎರಡರಲ್ಲಿ ಯಾವುದೋ ಒಂದು ಟಿಕೆಟ್ ತೊಗೊಂಡು ಒಳಗಡೆಗೆ ಹೋದರೆ ನಿಮ್ಗೆ ಒಳ್ಳೆ ಅನುಭವ ಆಗುತ್ತೆ. ಸ್ನೇಹಿತರೆ, ನಾವು ಅಲ್ಲಿ ತೊಗೊಂಡಿರೋ ಚೀಟಿನ ಇಲ್ಲಿ ಕೊಟ್ಟರೆ ನಮಗೆ 108 ರುದ್ರಾಕ್ಷಿಗಳನ್ನ ಕೊಡ್ತಾರೆ. ಆ ರುದ್ರಾಕ್ಷಿನ ತಗೊಂಡು ಒಂದೊಂದೇ ಬಾಕ್ಸಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹಾಕ್ಕೊಂಡು ಬಂದರೆ ಆ ಮನಸ್ಸಿಗೆ ಎಷ್ಟೋ ಸಂತೋಷ ಆಗುತ್ತೆ. ಸ್ನೇಹಿತರೆ, ಆ ವೈಬೇ ಬೇರೆ ಥರ ನಮಗೆ ಫೀಲ್ ಆಗುತ್ತೆ. ಆ ರುದ್ರಾಕ್ಷಿ ಜೊತೆಗೇ ಒಂದು ಕೇಸರಿ ಕಲರ್ ದಾರ ಕೊಟ್ಟಿರ್ತಾರೆ. ಸ್ನೇಹಿತರೆ, ಆ ದಾರನ ಅಲ್ಲಿ ಒಂದು ಕೊಂಬೆ ಇರುತ್ತೆ. ಆ ಕೊಂಬೆಯಲ್ಲಿ ನಮ್ಮ ಮನಸ್ಸಲ್ಲಿ ಏನೇನು ಕಾರ್ಯ ಆಗಬೇಕೋ ಅದನ್ನು ನೆನೆಸ್ಕೊಂಡು ಕಟ್ಟಿದ್ರೆ ಆ ಕಾರ್ಯ ಸಿದ್ಧಿಯಾಗುತ್ತೆ ಅನ್ನೋದು ಇಲ್ಲಿ ಒಂದು ನಂಬಿಕೆ. ಸ್ನೇಹಿತರೆ, ಆ ದಾರ ಕಟ್ಟಿ ಮುಂದೆ ಬಂದರೆ 32 ಅಡಿ ಎತ್ತರದ ಬೃಹತ್ ಗಣಪತಿ ವಿಗ್ರಹ ನಮಗೆ ಎದುರಾಗುತ್ತೆ. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಸ್ನೇಹಿತರೆ, ನೀವು ಜೀವನದಲ್ಲಿ ಇಂತಹ ಗಣೇಶನನ್ನು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿರುವಂಥ ಶ್ವೇತವರ್ಣದ ಮಹಾಗಣಪತಿ. ಸ್ನೇಹಿತರೆ, ಗಣಪತಿ ಅಂದ್ರೇ ಕೇಳಬೇಕಾ, ವಿಘ್ನ ನಿವಾರಕ, ಪ್ರಥಮ ಪೂಜೆ ಹೊಂದಿದೆ. ಸ್ನೇಹಿತರೆ, ಸ್ವಾಮಿಯವ್ರನ್ನ ಫಸ್ಟ್ ದರ್ಶನ ಮಾಡೋದ್ರಿಂದ ಮುಂದೆ ಬರುವಂತಹ ಯಾವುದೇ ವಿಘ್ನಗಳಾದರೂ ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ. ಹಾಗಾಗಿಯೇ ಇಲ್ಲಿ ಪ್ರಥಮ ದರ್ಶನ ಗಣಪತಿಗೋಸ್ಕರ. ಸ್ನೇಹಿತರೆ, ಗಣೇಶನ ದರ್ಶನ ಮಾಡ್ಕೊಂಡು ಬಂತ ಈಚೆಗಡೆ ಚಾರ್ಧಾಮ್ ಯಾತ್ರೆ ಅಂತ ನಿಮಗೆ ಒಂದು ಗುಹೆ ಸಿಗುತ್ತೆ. ಆ ಗುಹೆ ಒಳಗಡೆ ಹೋದರೆ ಜ್ಯೋತಿರ್ಲಿಂಗಗಳ ದರ್ಶನಗಳಾಗುತ್ತೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದು ಶಿವಲಿಂಗ ಇರುತ್ತೆ. ಆ ಶಿವಲಿಂಗಕ್ಕೆ ನಮ್ಮ ಕೈಯಲ್ಲೇ ಹಾಲು ಅಭಿಷೇಕ ಮಾಡಿಸ್ತಾರೆ. ಸ್ನೇಹಿತರೆ, ಈಗ ನೀವಿಲ್ಲಿ ನೋಡ್ತಿರೋದು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ. ಸ್ನೇಹಿತರೆ, ತುಂಬ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಒಂದೊಂದು ದೇವಸ್ಥಾನಗಳ ಇಂಟೀರಿಯಲ್ಲು ಹಾಗೂ ಎಕ್ಸ್ಟೀರಿಯಲ್ನ ಸೂಕ್ಷ್ಮವಾಗಿ ಇಲ್ಲಿ ಅಳವಡಿಸಿದ್ದಾರೆ. ಸ್ನೇಹಿತರೆ, ಈ ದೇವರುಗಳೆಲ್ಲ ದರ್ಶನ ಮಾಡೋದಕ್ಕೆ ಆ ಟಿಕೆಟ್ನಲ್ಲೇ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ಸ್ನೇಹಿತರೆ, ನೀವು ಯಾವ ಟಿಕೆಟ್ ತಗೊತೀರ ಅನ್ನೋದ್ರ ಮೇಲೆ ಆ ಸ್ಲಾಟು ನಿಮಗೆ ಸಿಗುತ್ತೆ.
ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಈಚೆಗಡೆ ನೋಡಿದ್ರೆ ಆ ಬೃಹತ್ಕಾರವಾಗಿರುವಂತಹ ಶಿವನ ದರ್ಶನ ಆಗುತ್ತೆ ಸ್ನೇಹಿತರೆ. ಈ ದರ್ಶನ ಮುಗಿದ ತಕ್ಷಣ ನಾವು ಶಿವನ ನೋಡಿದರೆ ಅಲ್ಲಿ ಒಂದು ಕಾಯಿನ್ ಕೊಡ್ತಾರೆ ನಮ್ಮ ಕೈಗೆ, ಗೋಲ್ಡ್ ಕಾಯಿನು. ಆ ಗೋಲ್ಡ್ ಕಾಯಿನ್ನ ನಮ್ಮ ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಇದ್ರೂ ಅದನ್ನು ನೆನೆಸ್ಕೊಂಡು ಅಲ್ಲೊಂದು ನೀರಿರುತ್ತೆ, ಶಿವನ ಮುಂದೆ ಒಂದು ಕೊಳ ಇರುತ್ತೆ, ಆ ಕೊಳದೊಳಗಡೆ ನಾವು ಹಾಕಬೇಕು. ಇವಾಗ ನೋಡಿ, ಈ ನೋಡಿ ಕಾಯಿನ್ ಯಾವ ಥರ ಇದೆ ನೋಡಿ. ಈ ಕಾಯಿನನ್ನು ನಾವು ಅಲ್ಲಿ ಅದ್ರ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಶಿವನಿಗೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದು ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಸ್ನೇಹಿತರೆ. ಹಾಗೆಯೇ ನಮಗೆ ದೀಪದ ಮೇಣದ ಬತ್ತಿ ಕೊಟ್ಟಿರ್ತಾರೆ, ಅದನ್ನು ಹಚ್ಚಿ ಆ ನೀರೊಳಗಡೆ ಬಿಡಬೇಕು ಸ್ನೇಹಿತರೆ. ದೀಪ ಜ್ಯೋತಿ ಪರಬ್ರಹ್ಮ ಅಂತ ನೀವೆಲ್ಲ ಕೇಳಿದ್ದೀರ. ಆ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿ ಆ ಜ್ಯೋತಿಯನ್ನು ಹಿಡ್ಕೊಂಡು ದೇವರಿಗೆ ಬೆಳಗಿ ನಾವು ನಮಸ್ಕಾರ ಮಾಡಿ ಆ ನೀರೊಳಗಡೆ ಬಿಡಬೇಕು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಶಿವನ ಜೊತೆ ಉಮಾದೇವಿಯು ನಾವು ನೋಡ್ಬೋದು ಸ್ನೇಹಿತರೆ. ಅದ್ರ ಜೊತೆ ನಂದಿ ಹಾಗೂ ಗಣಪತಿ ಶಿವ ಪರಿವಾರವನ್ನು ನಾವಿಲ್ಲಿ ದರ್ಶನ ಮಾಡ್ಬೋದು. ದರ್ಶನ ಮಾಡಿಕೊಂಡೇ ಶಿವನ ಪಾದನ ನಾವು ಟಚ್ ಮಾಡೋಕ್ಕೆ ಮೇಲ್ಗಡೆ ಹತ್ಬೋದು ಸ್ನೇಹಿತರೆ. ಈಗೇನು ನೀವು ಇಲ್ಲಿ ಶಿವನ ವಿಗ್ರಹ ನೋಡ್ತಿದ್ದೀರ ಸ್ನೇಹಿತರೆ, ಬೃಹತ್ಕಾರವಾದಂಥ ಸ್ವಾಮಿಯ ವಿಗ್ರಹ. ಇದು 65 ಅಡಿ ಎತ್ತರ ಇದೆ. ಇದು 1994ರಿಂದ 1995ರವರೆಗೆ ನಿರ್ಮಿಸಲಾಗಿದೆ ಸ್ನೇಹಿತರೆ. ಈ ಬೃಹತ್ ಶಿವನನ್ನು ಶೃಂಗೇರಿ ಜಗದ್ಗುರುಗಳು ಲೋಕಾರ್ಪಣೆ ಮಾಡಿದ್ದಾರೆ. ಆದ್ದರಿಂದನೇ ಇಲ್ಲಿ ಇಷ್ಟೊಂದು ವೈಬು, ಎಷ್ಟು ಪವರ್ಫುಲ್ಲಾಗಿ ಇಲ್ಲಿ ದೇವಸ್ಥಾನ ರೂಪುಗೊಂಡಿದೆ ಸ್ನೇಹಿತರೆ. ಇಲ್ಲಿ ನೀವು ಒಂದು ಸತಿ ಭೇಟಿ ಕೊಟ್ಟರೆ ಶಿವನೇ ನಿಮ್ಮ ಜೊತೆ ಇದ್ದಾನೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಆ ಶಿವನ ಮುಂದೆಗಡೆ ಒಂದು ಕ್ಯಾಬಿನೆಟ್ಗಳು ಹಾಕಿರ್ತಾರೆ. ಆ ಛತ್ರಿಗಳ ಥರ ಇರೋ ಕೆಳಗಡೆ ಕೂತ್ಕೊಂಡು ಶಿವನ್ನ ನೋಡ್ಕೊಂಡು ಧ್ಯಾನ ಮಾಡೋದೇ ಒಂದು ಬೇರೆ ಥರ ಒಂಥರ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ಶಿವ ಪದ್ಮಾಸನ ಹಾಕ್ಕೊಂಡು ಜ್ಞಾನಭಂಗಿಯಲ್ಲಿ ಕುಂತಿದ್ದಾರೆ ಸ್ನೇಹಿತರೆ. ಆ ಜ್ಞಾನಭಂಗಿ ಯಾವ ಥರ ಇದೆ ಅಂದರೆ, ನಾವು ಯಾವುದನ್ನ ಕಷ್ಟದಲ್ಲಿದ್ದು ಅಥವಾ ಮನಸ್ಸಿಗೆ ಶಾಂತಿ ಇಲ್ಲದಾಗ ಸಡನ್ನಾಗಿ ಈ ವಿಗ್ರಹ ನೋಡಿದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ ಸ್ನೇಹಿತರೆ. ನೀವು ಶಿವನ ಮುಂದೆ ಮದುವೆ ಆಗಬೇಕು ಅಂದರೆ ಇಲ್ಲಿ ಶಿವೋಹಂ ದೇವಸ್ಥಾನದಲ್ಲಿ ಅಲ್ಲಿ ಕಮಿಟಿಯವ್ರನ್ನ ವಿಚಾರಿಸಿದ್ರೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಶಿವನ ಮುಂದೆ ಮದುವೆ ಆಗ್ಬೋದು ಸ್ನೇಹಿತರೆ. ಹಾಗೆ ಶಿವನ ಬಲಗಡೆ ನೋಡಿದ್ರೆ ಈ ಶಿವಲಿಂಗ ಕಾಣಿಸುತ್ತೆ ನಿಮಗೆ. ಇದು ತುಂಬ ಪುರಾತನ ಕಾಲದ್ದು, ತುಂಬ ಹಳೆಯ ಶಿವಲಿಂಗ. ಈ ದೇವಸ್ಥಾನ ಶುರು ಮಾಡೋಕ್ಕಿಂತ ಮುಂಚೆಯಿಂದನೂ ಇದೆ ಸ್ನೇಹಿತರೆ. ಹಾಗೆ ದರ್ಶನ ಮುಗಿಸ್ಕೊಂಡು ನೀವು ಹೊರಗಡೆ ಬಂದರೆ ಇಲ್ಲಿ ಹೋಮಕುಂಡ ಇದೆ, ನೀವು ನೋಡ್ತಾ ಇರ್ಬೋದು. ಈ ಹೋಮಕುಂಡದಲ್ಲಿ ಹವಿಸ್ನ ನಮ್ಮ ಕೈಲೇ ಅರ್ಪಿಸ್ತಾರೆ. ಪೂರ್ಣಾಹುತಿನ ನಮ್ಮ ಕೈಲಿ ಇದರಲ್ಲಿ ಹಾಕಿಸ್ತಾರೆ. ತುಂಬ ವಿಶೇಷವಾಗಿರುವಂತಹ ವೈಭವ ನಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಹಾಗೆ ಶಿವನ ಎದುರುಗಡೆ ನವಗ್ರಹನ ನೋಡ್ಬೋದು. ಇಲ್ಲಿ ಎಳ್ಳು ಬತ್ತಿ ಕೊಟ್ಟಿರ್ತಾರೆ. ಆ ಎಳ್ಳು ಬತ್ತಿ ಇದರೊಳಗಡೆ ಹಾಕಿ ನವಗ್ರಹನ 9 ರೌಂಡ್ ಹೊಡ್ಕೊಂಡ್ರೆ ಈ ಯಾತ್ರೆ ಮುಗ್ದಂಗೆ ಲೆಕ್ಕ ಸ್ನೇಹಿತರೆ. ಇದಾದ ನಂತರ ಎಕ್ಸಿಟ್ ಒಳಗಡೆ ಬಂದರೆ ನಮಗೆ ಶಾಪಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನಾವು ಶಿವನ ವಿಗ್ರಹ ಮತ್ತು ನಮ್ಗೆ ಬೇಕಾಗಿರೋ ವಸ್ತುಗಳನ್ನ ತೊಗೊಬೋದು.
ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವೀಡಿಯೋ ಹೋಗೋದವರೆಗೂ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಿವೋಹಂ ಶಿವನ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ. ಓಂ ನಮಃ ಶಿವಾಯ. ಶಿವಾಯ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ.